ನಮಸ್ಕಾರ. ಬನ್ನಿ, ಇಂದು ನಾವು ಸಮಸ್ಯೆಗಳಿಂದ ಹೇಗೆ ಮುಕ್ತರಾಗೋದು ಎಂಬುದನ್ನು ತಿಳಿಯೋಣ. ಅವಮಾನಗಳನ್ನು ಅಮೃತದಂತೆ ಸ್ವಾಗತಿಸಿರಿ, ಸನ್ಮಾನಗಳನ್ನು ವಿಷದಂತೆ ಸ್ವೀಕರಿಸಿರಿ. ಜೀವನದಲ್ಲಿ ನಿಮಗೆ ನೂರಾರು ಸಮಸ್ಯೆಗಳು ಬಂದಿರಬಹುದು ಅಥವಾ ಬರುವ ನಿರೀಕ್ಷೆ ಇರಬಹುದು. ಅವುಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಕಾಲ ಕಳೆಯಬೇಡಿ. ಅದರಿಂದ ಸಮಸ್ಯೆಗಳ ಪರಿಹಾರಗಳನ್ನು ಹುಡುಕುವ ಪ್ರಯತ್ನದಿಂದ ವಂಚಿತರಾಗುವಿರಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಎಂತಹ ಸಂಕಟ ಪರಿಸ್ಥಿತಿಯಲ್ಲಿಯೂ ಅನೇಕ ಸಂತೋಷಗಳ ಬದಲಾವಣೆಗೆ ಮಾರ್ಗಗಳಿರುತ್ತವೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಸಂತೋಷಕ್ಕಿಂತಲೂ ಹೆಚ್ಚು ದುಃಖವೇ ತುಂಬಿದ್ದರೆ ನೀವು ಯಾವುದೋ ಒಂದು ಉನ್ನತ ಕಾರ್ಯದ ಸಾಧನೆಗಾಗಿ ಬಳಗುತ್ತಿರುವಿರಿ ಎಂದರ್ಥ. ಶುಭವನ್ನಷ್ಟೇ ಆಲೋಚನೆ ಮಾಡುತ್ತಾ ಒದಗಿ ಬಂದ ಸಮಸ್ಯೆಗಳ ಪರಿಹಾರದ ಮಾರ್ಗಗಳನ್ನು ಹುಡುಕಿರಿ. ಮುಂದೆ ಏನಾಗುತ್ತದೋ ಏನೋ ಎಂಬ ಭಯದಿಂದ ಹೇಡಿತನವನ್ನು ತೋರಿಸಿಕೊಳ್ಳುತ್ತಾ ನಿರುತ್ಸಾಹದಲ್ಲಿ 100 ವರ್ಷ ಬದುಕುವುದಕ್ಕಿಂತ ಎದುರಾಗುವ ಅನೇಕ ಕೆಡುಕುಗಳನ್ನು ಹೇಗೆ ಎದುರಿಸಬೇಕೆಂಬ ಉದಾತ್ತ ಭಾವನೆಯನ್ನು ಬೆಳೆಸಿಕೊಂಡು ಕೆಲವು ದಿನಗಳು ಬದುಕುವುದೇ ಲೇಸು. ಯಶಸ್ಸು ಪಡೆದವನೇ ಉತ್ತಮ ವ್ಯಕ್ತಿ ಎಂದು ಅಳೆಯುವುದಕ್ಕಿಂತ ಯಶಸ್ಸನ್ನು ಪಡೆಯುವಂತಹ ಹಾದಿಯಲ್ಲಿ ಬಂದಂತಹ ಸಂಕಷ್ಟವನ್ನು ಹೇಗೆ ಎದುರಿಸಿದ್ದಾನೆ ಎಂಬುದರಿಂದ ಉತ್ತಮ ವ್ಯಕ್ತಿತ್ವವನ್ನು ಅಳೆಯಿರಿ. ಕೆಲವೊಂದು ಸಮಸ್ಯೆಗಳು ಪರಿಹಾರವಾಗಲು ಸಾಧ್ಯವಿರುವುದಿಲ್ಲ. ಅಂಥ ಸನ್ನಿವೇಶಗಳಲ್ಲಿ ತಾಳ್ಮೆಯಿಂದ ಇರಬೇಕು. ನಿಮಗೆ ಅರ್ಥವಾಗದ ಭಾಷೆಯಲ್ಲಿ ಬರೆದ ಪುಸ್ತಕದಂತೆ ಆ ಸಮಸ್ಯೆಗಳನ್ನು ಬಿಟ್ಟು ಬಿಡಬೇಕು. ಅಂಥ ಕೆಲವು ಸಮಸ್ಯೆಗಳನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ಎಂಬುದೇ ಸೃಷ್ಟಿಯ ರಹಸ್ಯ. ಇದನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ಜೊತೆಗೆ ಬದುಕಿದಾಗ ಕಾಲಕ್ರಮದಲ್ಲಿ ಅದಾಗಿಯೇ ಪರಿಹಾರವಾಗುತ್ತದೆ. ಮುಂದೊಂದು ದಿವಸ ನಿಮ್ಮ ಜಟಿಲ ಸಮಸ್ಯೆ ಸಂಪೂರ್ಣ ಪರಿಹಾರವಾಗಿದೆ ಎಂದು ನೀವೇ ಹೇಳುತ್ತೀರಿ. ಇಲ್ಲಿನ ತನಕ ಯಾವುದರಲ್ಲಿ ಯಶಸ್ಸು ಪಡೆದಿರುವಿರೋ ಅದಕ್ಕಿಂತ ಮೊದಲು ಅನೇಕ ತಪ್ಪುಗಳನ್ನು ಮಾಡಿ ಅವಮಾನಗಳನ್ನು ಅನುಭವಿಸಿ ಹಿನ್ನಡೆಗಳಿಂದ ನೋವನ್ನು ಪಡೆದಿದ್ದೀರಿ ತಾನೇ. ಕಾಲವೆಂಬ ಕುದುರೆಯಲ್ಲಿ ಧಾವಿಸುತ್ತಾ ವಿವೇಕವೆಂಬ ಖಡ್ಗ ಹಿಡಿದು ಏಕಾಗ್ರ ಮನಸ್ಸಿನಿಂದ ಗುರಿ ತಲುಪಲು ಧಾವಿಸಿರಿ. ಗುರಿ ತಲುಪಲು ಹೊರಟಿರುವ ನಿಮಗೆ ಪ್ರಾರಂಭದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆಗಳೇ ಮುಂದೆ ಪರ್ವತದಂತೆ ಬೆಳೆದುಕೊಳ್ಳುತ್ತವೆ. ಆ ಸಮಸ್ಯೆಗಳನ್ನು ಪ್ರಾರಂಭದಲ್ಲಿಯೇ ಹೊಸೆಕು ಹಾಕಿರಿ. ನಿಮ್ಮ ಯಶಸ್ಸು ಅಡಗಿರುವುದು ಸಾವಿರ ಕ್ಷುದ್ರೋಪದ್ರವಗಳ ಗರ್ಭದಲ್ಲಿ ಎಂಬ ಅರಿವಿರಲಿ. ನೀವು ಸಾಧಿಸಬೇಕಾದ ಕಾರ್ಯದ ಬಗ್ಗೆ ಪೂರ್ಣ ಮನಸ್ಸು, ದೇಹ, ಮಾಂಸ ಖಂಡಗಳು, ನರನಾಡಿಗಳು ನಿರಂತರ ಚಿಂತೆ ಮಾಡುತ್ತಲೇ ಇರಬೇಕು. ಆ ಕಾರ್ಯವನ್ನು ಸಾಧಿಸಿದರೆ ಮಾತ್ರ ನೀವು ಮಹಾತ್ಮರಾಗಲು ಸಾಧ್ಯ. ಬೇರೆ ದಾರಿ ನಿಮಗೆ ಇರುವುದೇ ಇಲ್ಲ. ಯಾವ ಕ್ಷಣದಲ್ಲಿಯೂ ಉತ್ಸಾಹ ಮತ್ತು ಸಂತೋಷಗಳನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಮುನ್ನಡೆಯುತ್ತಾ ಸಾಗುತ್ತಲೇ ಇರಿ. ಗುರಿ ಮುಟ್ಟಲು ಸಾಗುತ್ತಿರುವ ನಿಮ್ಮಲ್ಲಿ ಪ್ರತಿಯೊಂದು ಕ್ಷಣವೂ ಆತ್ಮವಿಶ್ವಾಸ ಅಪಾರ ಮಟ್ಟದಲ್ಲಿ ವೃದ್ಧಿಯಾಗುತ್ತದೆ, ಸ್ವಂತಿಕೆ ಬೆಳೆಯುತ್ತದೆ. ಅಷ್ಟೇ ಅಲ್ಲದೆ ಇತರರಿಗೂ ಉತ್ತಮ ಮಾರ್ಗದರ್ಶನ, ಉಪಕಾರ ಮಾಡುವ ಅಪೂರ್ವ ಅವಕಾಶಗಳು ನಿಮ್ಮ ಪಾಲಿಗೆ ಬಂದೊದಗುತ್ತವೆ. ನಿಮ್ಮ ಗುರಿ ಕೇವಲ ಒಣ ಪ್ರತಿಷ್ಠೆ, ಸ್ವಾರ್ಥ, ಕೀರ್ತಿ, ಹಣ, ಹೆಂಡತಿ, ಮಕ್ಕಳು, ಮನೆ ಇವುಗಳ ಸಂಪಾದನೆಯಲ್ಲಿ ಮಾತ್ರ ಸೀಮಿತವಲ್ಲ ತಾನೇ. ದೇವರು ಕೂಡ ನಿಮ್ಮ ಮೆಚ್ಚಿ ಬೆನ್ನು ತಟ್ಟಬೇಕು. ನಿಮ್ಮ ಬಂಧು ಬಳಗದವರು ನಿಮ್ಮ ಹೆಸರನ್ನು ಹೇಳಿಕೊಳ್ಳಲು ಸಂತೋಷ ಪಡಬೇಕು. ನೂರಾರು ಸಾವಿರಾರು ಜನರು ನಿಮ್ಮ ಉಪಕಾರವನ್ನು ಸ್ಮರಿಸಿಕೊಂಡು ಆನಂದ ಬಾಷ್ಪವನ್ನು ಸುರಿಸಬೇಕು. ಇಂತಹ ಗುರಿ ಉದ್ದೇಶಗಳು ನಿಮ್ಮದಾಗಿದೆಯಲ್ಲವೇ? ನಿಮಗೆ ಜಯವಾಗಲಿ, ಶುಭವಾಗಲಿ. ಧನ್ಯವಾದಗಳು.